ಅಜೀಜ್ ಪರ್ತಿಪಾಡಿ, ಪ್ರೆಸಿಡೆಂಟ್ DK ಬಸ್ ಓನರ್ಸ್ ಅಸೋಸಿಯೇಷನ್ ರಿಜಿಸ್ಟರ್. ಈ ದಿನ ನಾವು ದಕ್ಷಿಣ ಕನ್ನಡ ಪತ್ರಕರ್ತರ ಸಂಘ ಇದರ ಸದಸ್ಯರುಗಳಿಗೆ, ಅಂದರೆ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಪಾಸ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೆವು. ಈ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಪತ್ರಕರ್ತರ ಸಂಘವು ಏರ್ಪಡಿಸಿತ್ತು. ಈ ಪಾಸ್ ಕೊಡುವ ಕಾರ್ಯಕ್ರಮವು ನಾವು ದಕ್ಷಿಣ ಕನ್ನಡದ ಮಾಧ್ಯಮ ಮಿತ್ರರ ಮೇಲಿನ ಅಭಿಮಾನ ಮತ್ತು ಗೌರವದಿಂದ ಕೊಟ್ಟದ್ದಾಗಿರುತ್ತದೆ. ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘವು ಸುಮಾರು 110 ವರ್ಷ ಇತಿಹಾಸವಿರುವಂತಹ ಸಂಸ್ಥೆ. ಇಲ್ಲಿ ಖಾಸಗಿ ವ್ಯವಸ್ಥೆಯನ್ನು ನಾವು 110 ವರ್ಷಗಳಿಂದ ಕೊಡ್ತಾ ಇದ್ದೇವೆ. 110 ವರ್ಷಗಳಲ್ಲಿ ನಾವು ನಮ್ಮ ಜಿಲ್ಲೆಯ ಮೂಲೆ ಮೂಲೆಗೆ, ಹಳ್ಳಿ ಹಳ್ಳಿಗೆ, ನಿಮಿಷದಲ್ಲಿ, ಸೆಕೆಂಡಿನಲ್ಲಿ ನಾವು ಸಾರಿಗೆ ವ್ಯವಸ್ಥೆಯನ್ನು ಕೊಟ್ಟಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಖಾಸಗಿ ಬಸ್ ವ್ಯವಸ್ಥೆಯು ಏಷ್ಯಾ ಖಂಡದಲ್ಲಿಯೇ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ನಾವು ಇದುವರೆಗೆ ಸುಮಾರು 1980ರಿಂದ 16 ಕೋಟಿಗೂ ಮಿಕ್ಕಿ ಕೊಡುಗೆಯನ್ನು ವಿದ್ಯಾರ್ಥಿ ಸಮುದಾಯಕ್ಕೆ 60% ರಿಯಾಯಿತಿ ದರದಲ್ಲಿ ಕೊಟ್ಟಿದ್ದೇವೆ. ಅದು ಮಾತ್ರವಲ್ಲದೆ ಸಾಮಾಜಿಕ ಕಳಕಳಿಗೆ, ಸಾಮಾಜಿಕ ದುರಂತಗಳಿಗೆ, ಕಾರ್ಗಿಲ್ ಹಿಡಿದು ಯಾವುದೇ ಸಾಮಾಜಿಕ ಕಳಕಳಿಗೆ ನಾವು ಬಹಳಷ್ಟು ಸ್ಪಂದಿಸಿದ್ದೇವೆ. ಅದು ಮಾತ್ರವಲ್ಲ, ಅಂಗವಿಕಲರಿಗೆ ನಾವು ಉಚಿತ ಬಸ್ ಪಾಸನ್ನು 1980ರಿಂದಲೇ ಕೊಡ್ತಾ ಬಂದಿದ್ದೇವೆ. ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ವಿದ್ಯಾರ್ಜನೆಗೆ ಸಹಕಾರಿಯಾಗಬೇಕು ಅಂತೇಳಿ ಚಲೋ ಕಾರ್ಡನ್ನು ಹಾಗೂ ಇದಕ್ಕೂ ಮೊದಲು ಡಿಜಿಟಲ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ರಾಮಚಂದ್ರ ಪಿಲಾರ್, ಪ್ರಧಾನ ಕಾರ್ಯದರ್ಶಿ, ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘ. ಈ ದಿನ ಪ್ರೆಸ್ ಕ್ಲಬ್ ಹಾಗೂ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಜಂಟಿ ಕಾರ್ಯಕ್ರಮವನ್ನು ನಿಯೋಜಿಸಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ, ಪ್ರೆಸ್ ಕ್ಲಬ್ಬಲ್ಲಿ ಈ ದಿನ ಪತ್ರಕರ್ತರಿಗೆ ಬಸ್ ಮಾಲಕರ ಸಂಘದಿಂದ ನಾವು ಫ್ರೀ ಬಸ್ ಪಾಸನ್ನು ವಿತರಣಾ ಕಾರ್ಯಕ್ರಮ ನಡೆದಿದೆ. ಅದರೊಟ್ಟಿಗೆ ನಮ್ಮ 30 ವರ್ಷದಿಂದ ಅಪಘಾತ ರಹಿತ ಸೇವೆ ಸಲ್ಲಿಸುತ್ತಿರುವಂಥ ಚಾಲಕರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಚಾಲಕ ನಿರ್ವಾಹಕರಿಗೆ ತರಬೇತಿ ಶಿಬಿರ ಅಂತೇಳಿ ನಾವು ಈಗಾಗಲೇ RTO ಸಾಹೇಬ್ರ ಹತ್ರ ಹಾಗೂ ACB ಮೇಡಮ್ ಹತ್ರ ಈಗಾಗಲೇ ನಾವು ಸಮಾಲೋಚಿಸಿದ್ದೇವೆ. ಆದಷ್ಟು ಚಾಲಕ ನಿರ್ವಾಹಕರು ಆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಆ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಬೇಕಾಗಿ ನಾನು ಈ ಮೂಲಕ ವಿನಂತಿ ಮಾಡ್ತಿದ್ದೇನೆ. ನನ್ನ ಹೆಸರು ಅಶೋಕ MP. ನಾವು ತುಂಬ 30-32 ವರ್ಷದಿಂದ ಇಲ್ಲಿ ಸಿಟಿ ಬಸ್ನಲ್ಲಿ ಕೆಲಸ ಮಾಡ್ತಿದ್ದೇವೆ. ಹಾಗೆ ನಮ್ಮ ಓನರ್ನವರೆಲ್ಲ ನಮಗೊಂದು ಗುರುತಿಸಿ ಅಪಘಾತೆಯನ್ನು ಮಾಡದಿದ್ದಕ್ಕೆ ಒಂದು ಸನ್ಮಾನ ಮಾಡಿದ್ದಾರೆ. ಅದು ನಮಗೆಲ್ಲ ತುಂಬ ಖುಷಿಯಾಗಿದೆ. 30-32 ವರ್ಷದಿಂದ 32 ವರ್ಷ ಜಾಸ್ತಿ ಆಗಿದೆ. ಒಳ್ಳೆಯ ರೀತಿಯಲ್ಲಿ ಎಷ್ಟು ಬಸ್ನವರಿದ್ದಾರೆ? ಅದರಲ್ಲಿ 4 ಜನ ಅಪಘಾತ. ಯಾಕೆ 4 ಜನ ಇರಲಿ ಮಾತ್ರ? 4 ಜನ ಅಂದರೆ ಸ್ವಲ್ಪ ವಯಸ್ಸಾದವರನ್ನು ಗುರುತಿಸಿ ಇದು ಮಾಡಿದ್ದಾರೆ. ತುಂಬ ವರ್ಷದಿಂದ ಮಾಡ್ತಿದ್ದವರನ್ನು. ಹಾಗೆ ನೀವು ಯಾವ ರೂಟ್ ಬಸ್ಸಲ್ಲಿ? ನಾನು 6 ನಂಬರ್ ಶಕ್ತಿನಗರ ಬಸ್ಸಲ್ಲಿ. ಎಷ್ಟು ವರ್ಷದಿಂದ? ಅದರಲ್ಲಿ ಈಗ 10 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ಯಾವ ರೂಟ್? ಅದಕ್ಕಿಂತ ಮುಂಚೆ ನಾನು ಆಕಾಶಭವನ ರೂಟು, ಎಲ್ಯಾರಪದ ರೂಟು ತುಂಬ ಕಡೆಯಲ್ಲಿ ಮಾಡಿದ್ದೇನೆ. ನಾನು ಸರ್ವಿಸಲ್ಲಿ ಕೂಡ ಮಾಡಿದ್ದೇನೆ, ಕಾರ್ಕಳ ಆ ರೂಟಲ್ಲಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ